ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮ್ಮವರೆಗೆ ಬಂದಿದ್ರೆ ಅದಕ್ಕೆ ಒಂದು ಕಾರಣ ಇದೆ. ನಿಮ್ಮ ಜೀವನದಲ್ಲಿ ಏನೋ ಒಂದು ಅಡ್ಡಿ, ಶಾಂತಿ ಕೊರತೆ, ಹಣ ಕೈಯಲ್ಲಿ ನಿಲ್ಲದೆ ಹೋಗ್ತಿದೆಯಾ, ಮನೆಯಲ್ಲಿ ನೆಮ್ಮದಿ ಇಲ್ಲವಾ, ಆರೋಗ್ಯ ಸಮಸ್ಯೆಗಳು ಮರುಮರು ಬರುತ್ತಿದೆಯಾ ಅಂದ್ರೆ ಇವತ್ತಿನ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ವಾಸ್ತುಶಾಸ್ತ್ರ ಅನ್ನೋದು ಕೇವಲ ಮನೆ ಕಟ್ಟೋ ವಿಧಾನ ಅಲ್ಲ. ಅದು ಮನುಷ್ಯನ ಜೀವನದ ಶಕ್ತಿ, ದಿಕ್ಕು, ಕಾಲ ಮತ್ತು ಪ್ರಕೃತಿಯ ನಡುವಿನ ಆಳವಾದ ಸಂಬಂಧ. ನಾವು ವಾಸಿಸುವ ಮನೆ ನಮ್ಮ ಅದೃಷ್ಟವನ್ನೇ ರೂಪಿಸುತ್ತೆ ಅನ್ನೋದು ವಾಸ್ತುಶಾಸ್ತ್ರದ ಮೂಲತತ್ವ. ಬಹುಜನ ಹೇಳ್ತಾರೆ, ನಾವು ಬಾಡಿಗೆ ಮನೆಯಲ್ಲಿ ಇದ್ದೀವಿ, ವಾಸ್ತು ನಮಗೆ ಹೇಗೆ ಕೆಲಸ ಮಾಡುತ್ತೆ. ಆದ್ರೆ ಇದು ದೊಡ್ಡ ತಪ್ಪು ಕಲ್ಪನೆ. ನೀವು ಯಾವ ಮನೆಯಲ್ಲಿದ್ರೂ, ಯಾವ ದಿಕ್ಕಿನಲ್ಲಿ ಮಲಗಿದ್ರೂ, ಯಾವ ಕಡೆ ಮುಖ ಮಾಡಿ ಅಡುಗೆ ಮಾಡಿದ್ರೂ ವಾಸ್ತುಶಕ್ತಿ ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತೆ. ಇವತ್ತು ನಾನು ಹೇಳೋ ಪ್ರತಿಯೊಂದು ವಿಷಯವೂ ನಿಮ್ಮ ಜೀವನದಲ್ಲಿ ಈಗಾಗಲೇ ನಡೆಯುತ್ತಿರುವ ಘಟನೆಗಳ ಜೊತೆ ಹೋಲಿಕೆ ಆಗಬಹುದು. ನಿಮ್ಮ ಮನೆಯಲ್ಲಿ ಈ ತಪ್ಪುಗಳು ಇದ್ದರೆ ಎಷ್ಟು ದುಡಿದ್ರೂ ಹಣ ನಿಲ್ಲೋದಿಲ್ಲ, ಎಷ್ಟು ಪ್ರಯತ್ನ ಮಾಡಿದ್ರೂ ಶಾಂತಿ ಸಿಗೋದಿಲ್ಲ, ಮಕ್ಕಳ ಭವಿಷ್ಯ ಅಡ್ಡಿಯಾಗುತ್ತದೆ. ಮೊದಲಿಗೆ ಮನೆಯ ಮುಖ್ಯ ಬಾಗಿಲಿನ ಬಗ್ಗೆ ಮಾತನಾಡೋಣ. ಮನೆಯ ಬಾಗಿಲು ಅನ್ನೋದು ಶಕ್ತಿ ಒಳಗೆ ಬರೋ ದಾರಿ. ಮುಖ್ಯ ಬಾಗಿಲು ಯಾವಾಗಲೂ ಸ್ವಚ್ಛವಾಗಿರಬೇಕು. ಬಾಗಿಲಿನ ಮುಂದೆ ಕಸ, ಹಳೆಯ ಶೂಗಳು, ಮುರಿದ ವಸ್ತುಗಳು ಇದ್ದರೆ ಆ ಮನೆಗೆ ಧನಲಾಭ ಕಡಿಮೆಯಾಗುತ್ತೆ. ಮುಖ್ಯ ಬಾಗಿಲು ಕಿರಿದಾಗಿದ್ದರೆ ಅವಕಾಶಗಳು ಕಿರಿದಾಗುತ್ತವೆ. ಬಹುಜನ ಮನೆಯಲ್ಲಿ ಬಾಗಿಲಿಗೆ ಎದುರಾಗಿ ಕನ್ನಡಿಯನ್ನ ಇಡ್ತಾರೆ. ಇದು ತುಂಬಾ ದೊಡ್ಡ ವಾಸ್ತು ದೋಷ. ಕನ್ನಡಿ ಶಕ್ತಿಯನ್ನು ಹಿಂತಿರುಗಿಸುತ್ತದೆ. ಅಂದರೆ ನಿಮ್ಮ ಮನೆಗೆ ಬರುವ ಒಳ್ಳೆಯ ಶಕ್ತಿಯೇ ಹಿಂದಕ್ಕೆ ಹೋಗಿಬಿಡುತ್ತೆ. ಮನೆಯ ಒಳಗೆ ಕಾಲಿಟ್ಟ ತಕ್ಷಣ ದೇವರ ಫೋಟೋ ಅಥವಾ ದೇವರ ಕೋಣೆ ಇರೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ದೇವರ ಫೋಟೋಗಳ ಮೇಲೆ ಧೂಳು, ಜಾಲಿ, ಮುರಿದ ಫ್ರೇಮ್ ಇದ್ದರೆ ಅದು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇನ್ನು ಅಡುಗೆ ಮನೆಯ ಬಗ್ಗೆ ಹೇಳೋಣ. ಅಡುಗೆ ಮನೆ ಅನ್ನೋದು ಮನೆಯ ಆರೋಗ್ಯ ಮತ್ತು ಹಣಕಾಸಿನ ಕೇಂದ್ರ. ಅಡುಗೆ ಮಾಡುವಾಗ ಯಾವಾಗಲೂ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಅಡುಗೆ ಮಾಡುವುದು ಉತ್ತಮ. ಹಿಂದೆ ಗೋಡೆ ಇಲ್ಲದೆ ಅಡುಗೆ ಮಾಡುವುದು ಒಳ್ಳೆಯದು ಅಲ್ಲ. ಅಡುಗೆ ಮಾಡುವಾಗ ನಿಮ್ಮ ಹಿಂದೆ ಖಾಲಿ ಜಾಗ ಇದ್ದರೆ ಜೀವನದಲ್ಲೂ ಭದ್ರತೆ ಇಲ್ಲದಂತೆ ಆಗುತ್ತದೆ. ಅಡುಗೆ ಮನೆಯಲ್ಲಿ ಮುರಿದ ಪಾತ್ರೆಗಳು ಇದ್ದರೆ ತಕ್ಷಣ ತೆಗೆದುಹಾಕಿ. ಮುರಿದ ಪಾತ್ರೆಗಳು ದಾರಿದ್ರ್ಯವನ್ನು ಆಕರ್ಷಿಸುತ್ತವೆ ಅನ್ನೋ ನಂಬಿಕೆ ಮಾತ್ರ ಅಲ್ಲ, ವಾಸ್ತುಶಾಸ್ತ್ರದ ನಿಯಮವೂ ಹೌದು. ಫ್ರಿಡ್ಜ್ ಯಾವ ದಿಕ್ಕಿನಲ್ಲಿ ಇದೆ ಅನ್ನೋದು ಬಹಳ ಮುಖ್ಯ. ಫ್ರಿಡ್ಜ್ ಅತಿಯಾಗಿ ಗೋಜುಗೊಂಡಿದ್ದರೆ, ಹಳೆಯ ಆಹಾರ ತುಂಬಿದ್ರೆ ಮನೆಯ ಶಕ್ತಿ ಕೂಡ ಗೋಜುಗೊಳ್ಳುತ್ತೆ. ವಾರಕ್ಕೆ ಒಂದು ಸಲ ಫ್ರಿಡ್ಜ್ ಕ್ಲೀನ್ ಮಾಡೋದು ಜೀವನದಲ್ಲೂ ಕ್ಲಿಯಾರಿಟಿ ತರುತ್ತೆ. ಇನ್ನು ಮಲಗುವ ಕೋಣೆ. ಮಲಗುವಾಗ ತಲೆ ಯಾವ ದಿಕ್ಕಿಗೆ ಇರಬೇಕು ಅನ್ನೋದನ್ನು ಬಹುಜನ ಲಘುವಾಗಿ ತೆಗೆದುಕೊಳ್ಳುತ್ತಾರೆ. ತಲೆ ಸದಾ ದಕ್ಷಿಣ ಅಥವಾ ಪೂರ್ವಕ್ಕೆ ಇರಬೇಕು. ಉತ್ತರಕ್ಕೆ ತಲೆ ಇಟ್ಟು ಮಲಗುವುದು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಮಲಗುವ ಕೋಣೆಯಲ್ಲಿ ಹಾಸಿಗೆಯ ಕೆಳಗೆ ಸಾಮಾನುಗಳನ್ನು ತುಂಬೋದು ದೊಡ್ಡ ತಪ್ಪು. ಅದು ನಿಮ್ಮ ನಿದ್ರೆಯ ಮೇಲೆ ಮತ್ತು ಮನಸ್ಸಿನ ಶಾಂತಿಯ ಮೇಲೆ ಪ್ರಭಾವ ಬೀರುತ್ತೆ. ಮಲಗುವ ಕೋಣೆಯಲ್ಲಿ ಕನ್ನಡಿಗಳು ಹಾಸಿಗೆಗೆ ಎದುರಾಗಿ ಇದ್ದರೆ ಮನಸ್ಸು ಸದಾ ಅಶಾಂತವಾಗಿರುತ್ತೆ. ಟಿವಿ, ಮೊಬೈಲ್, ಲ್ಯಾಪ್ಟಾಪ್ಗಳು ಮಲಗುವ ಕೋಣೆಯಲ್ಲಿ ಅತಿಯಾಗಿ ಇದ್ದರೆ ನಿದ್ರೆ ಸರಿಯಾಗಿ ಬರುವುದಿಲ್ಲ. ಇದು ವೈಜ್ಞಾನಿಕವಾಗಿಯೂ ಸಾಬೀತಾಗಿದೆ, ವಾಸ್ತುಶಾಸ್ತ್ರದಲ್ಲೂ ಹೇಳಲಾಗಿದೆ. ಇನ್ನು ಶೌಚಾಲಯದ ಬಗ್ಗೆ. ಶೌಚಾಲಯ ಸದಾ ಸ್ವಚ್ಛವಾಗಿರಬೇಕು. ಶೌಚಾಲಯದ ಬಾಗಿಲು ಸದಾ ಮುಚ್ಚಿರಬೇಕು. ಅದನ್ನು ತೆರೆದಿಟ್ಟು ಬಿಟ್ಟರೆ ಮನೆಯ ಒಳ್ಳೆಯ ಶಕ್ತಿ ಹೊರಗೆ ಹೋಗುತ್ತದೆ. ಶೌಚಾಲಯದ ಒಳಗೆ ಮುರಿದ ಟ್ಯಾಪ್, ನೀರು ಲೀಕ್ ಆಗುತ್ತಿದ್ರೆ ಅದು ಹಣ ಹರಿದು ಹೋಗುವ ಸೂಚನೆ. ನೀರು ಅನಾವಶ್ಯಕವಾಗಿ ಹರಿಯಬಾರದು. ಮನೆಯ ಉತ್ತರ ದಿಕ್ಕು ಹಣದ ದಿಕ್ಕು ಅಂತ ಹೇಳ್ತಾರೆ. ಆ ದಿಕ್ಕು ಯಾವಾಗಲೂ ಲಘುವಾಗಿರಬೇಕು. ಭಾರವಾದ ಅಲ್ಮಾರಿಗಳು, ಸ್ಟೋರ್ ರೂಮ್, ಕಸದ ವಸ್ತುಗಳು ಉತ್ತರ ದಿಕ್ಕಿನಲ್ಲಿ ಇದ್ದರೆ ಹಣಕಾಸಿನ ಸಮಸ್ಯೆಗಳು ಬರುತ್ತವೆ. ದಕ್ಷಿಣ ಪಶ್ಚಿಮ ದಿಕ್ಕು ಮನೆಯ ಸ್ಥಿರತೆ. ಆ ದಿಕ್ಕಿನಲ್ಲಿ ಮಾಸ್ಟರ್ ಬೆಡ್ ರೂಮ್ ಇರೋದು ಉತ್ತಮ. ಅಲ್ಲಿ ದೇವರ ಕೋಣೆ ಇಡುವುದು ಸೂಕ್ತ ಅಲ್ಲ. ಬಹುಜನ ಮನೆಯಲ್ಲಿ ಒಳಗೆ ಗಿಡಗಳನ್ನು ಇಡ್ತಾರೆ. ಗಿಡಗಳು ಒಳ್ಳೆಯದು, ಆದರೆ ಮುಳ್ಳಿನ ಗಿಡಗಳು, ಒಣಗಿದ ಗಿಡಗಳು ನಕಾರಾತ್ಮಕ ಶಕ್ತಿ ತರುತ್ತವೆ. ಒಣಗಿದ ಗಿಡ ಕಂಡ ತಕ್ಷಣ ತೆಗೆದುಹಾಕಬೇಕು. ಮನೆಯ ಒಳಗೆ ಹಳೆಯ ಕ್ಯಾಲೆಂಡರ್, ಕೆಲಸ ಮಾಡದ ಗಡಿಯಾರಗಳು ಇದ್ದರೆ ಕಾಲವೇ ನಿಂತಂತೆ ಆಗುತ್ತದೆ ಅನ್ನೋ ನಂಬಿಕೆಯಿದೆ. ಇದು ವಾಸ್ತುಶಾಸ್ತ್ರದ ಪ್ರಕಾರವೂ ಸರಿ. ಸಂಜೆ ಸಮಯದಲ್ಲಿ ಮನೆಯಲ್ಲಿ ಸಂಪೂರ್ಣ ಕತ್ತಲೆ ಇರಬಾರದು. ಸಣ್ಣ ದೀಪ ಅಥವಾ ಲೈಟ್ ಇದ್ದರೂ ಸಾಕು. ಅದು ಧನಲಕ್ಷ್ಮಿಯ ಶಕ್ತಿಯನ್ನು ಆಕರ್ಷಿಸುತ್ತದೆ. ವಾರಕ್ಕೆ ಒಂದು ಸಲ ಉಪ್ಪು ನೀರಿನಿಂದ ಮನೆ ತೊಳೆಯುವುದು ಉತ್ತಮ. ಇದು ನಕಾರಾತ್ಮಕ ಶಕ್ತಿಯನ್ನು ಶುದ್ಧಪಡಿಸುತ್ತದೆ. ಬಹುಜನ ಕೇಳ್ತಾರೆ, ವಾಸ್ತು ದೋಷ ಇದ್ದರೆ ಜೀವನವೇ ಹಾಳಾಗುತ್ತಾ? ಇಲ್ಲ. ಆದ್ರೆ ಸಣ್ಣ ಸಣ್ಣ ದೋಷಗಳು ಸೇರಿ ದೊಡ್ಡ ಸಮಸ್ಯೆಗಳನ್ನು ತರುತ್ತವೆ. ಆದ್ರೆ ಸಣ್ಣ ಬದಲಾವಣೆಗಳಿಂದಲೇ ದೊಡ್ಡ ಫಲಿತಾಂಶ ಪಡೆಯಬಹುದು. ವಾಸ್ತುಶಾಸ್ತ್ರದಲ್ಲಿ ಭಯಪಡಿಸುವುದಿಲ್ಲ, ಜಾಗೃತ ಮಾಡುತ್ತದೆ. ವಿಷಯ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತುಬಿಡಬೇಡಿ. ಧನ್ಯವಾದಗಳು.